ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಂಗೋಲಿ ಶಾರ್ಟ್ಸು ಬರ್ತಾ ಇದೆ, ಅದನ್ನು ವಾಚ್ ಮಾಡಿ. ಇವತ್ತು ನಾವು ಬಿರಿಯಾನಿ ಮಾಡೋದು, ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈಸಿ ರೆಸಿಪಿ ಇದು. ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಅದಕ್ಕೋಸ್ಕರ ಒಂದು kg ತೊಗೊಂಡಿದ್ದೀನಿ. ಮತ್ತು ಅದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಈರುಳ್ಳಿ, ಪುದೀನ, ಈರುಳ್ಳಿ 2 ಕಟ್ ಮಾಡಿದ್ದೀನಿ. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ, ಹಸಿಮೆಣಸಿನ್ಕಾಯಿ 2, ಇದು ಅಚ್ಕಾರದ ಪುಡಿ, ಅರಿಶಿಣದ ಪುಡಿ, ಉಪ್ಪು, ಬಿರಿಯಾನಿ ಮಸಾಲ. ಮತ್ತು ಇಲ್ಲಿ ಮಸಾಲ ಐಟಮ್ಸ್ ಬಂದುಬಿಟ್ಟು ಪಲಾವ್ ಎಲೆ 2, ಸಮುದ್ರದ ಪಾಚಿ, ಇಲಾಚಿ 4, ಮೆಣಸು, ಸ್ವಲ್ಪ ಜೀರಿಗೆ, ಅನಾನಸ್ ಹೂವು ಅಂದ್ಬಿಟ್ಟು 2, ಮತ್ತು ಕ್ಲೌಸ್ 4, ಮತ್ತು ಸಿನಮಿನ್ ಒಂದು ಸ್ವಲ್ಪ, ಮತ್ತು ಗಾರ್ನಿಷ್ಗೋಸ್ಕರ ಕೊತ್ತಂಬರಿ. ಇಷ್ಟು ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 4 ಕಪ್ಪು ಅಕ್ಕಿ ಹಾಕಿ ನೆನೆ ಹಾಕಿಟ್ಟಿದ್ದೀನಿ. ಸುಮಾರು ಅರ್ಧ ಗಂಟೆ ಹಾಕಿ ನೆನೆ ಹಾಕಿಟ್ಟಿದ್ದೀನಿ. ನೆನೆ ಹಾಕಿಟ್ರೆ ಒಂಥರ ಉದುರಾಗಿ ಅಕ್ಕಿ ಬಿರಿಯಾನಿ ಮಾಡಬೇಕಾದಾಗ ಚೆನ್ನಾಗಿ ಬರುತ್ತೆ. ತೊಳೆದಿಟ್ಟಿರೋ ಚಿಕನ್ಗೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅರ್ಶಿದ ಪುಡಿ ಹಾಕ್ಕೋಬೇಕು. ಅದಾದಮೇಲೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ತಿರ್ಗಾ ಬಿರಿಯಾನಿ ಮಸಾಲನೂ ಸ್ವಲ್ಪ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಈ ಥರ ಕಲಿಸಿದ್ರೆ ಉಪ್ಪು ಖಾರ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ. ಈ ಥರ ಕಲಸಿ ಒಂದು ಅರ್ಧ ಗಂಟೆ ಒಂದು ಸೈಡಲ್ಲಿ ಇಟ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಒಂದು ಸೈಡಲ್ಲಿ ಇಟ್ಟರೆ ಅದು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ. ಒಂದು ಅರ್ಧ ಗಂಟೆ ಇಟ್ಬಿಡಬೇಕು ಒಂದು ಸೈಡಲ್ಲಿ. ನಾನಿವತ್ತು ರೈಸ್ ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು. ಅದಕ್ಕೋಸ್ಕರ 1/4 ಕಪ್ ಎಣ್ಣೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನೀವು ಅರ್ಧ ಕಪ್ಪು ಎಣ್ಣೆ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಎಣ್ಣೆ ಕಮ್ಮಿ ಯೂಸ್ ಮಾಡ್ತೀನಿ. ಅದು ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದ ತಕ್ಷಣ ಸಾಸಿವೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸಾಸಿವೆ ಎಲ್ಲ ಇದಾದಮೇಲೆ ಆನಿಯನ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಇದನ್ನು ಹಾಕಬೇಕು, ಪುದೀನ ಹಾಕಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಿಧಾನವಾಗಿ. ಅದಾದಮೇಲೆ ಪಲಾವ್ ಎಲೆ, ಮೆಣಸು, ಮತ್ತು ಕ್ಯುಮಿನ್ ಸೀಡ್ಸು, ಮತ್ತು ಸಮುದ್ರದ ಪಾಚಿ, ಮತ್ತು ಅನಾನಸ್ ಹೂವು, ಮತ್ತು ಏಲಕ್ಕಿ, ಮತ್ತು ದಾಲ್ಚೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿದ ಪುಡಿನೂ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಒಂದು ಪ್ಲೇಟಲ್ಲಿ ತೆಗ್ದಿಡ್ತಾಯಿದ್ದೀನಿ, ಅದನ್ನು ತೆಗ್ದಿಟ್ಕೊಂಡ್ಬಿಡ್ತಾಯಿದ್ದೀನಿ. ಅದಾದಮೇಲೆ ಈಗ ನಾಗಲೇ ಮ್ಯಾರಿನೇಷನ್ ಮಾಡಿಟ್ಟಿದ್ವಲ್ಲ, ಆ ಚಿಕನ್ನ ಹಾಕಿ ಬೇಯಿಸ್ಕೋಬೇಕು. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೆಂದೋಗುತ್ತೆ. ನೋಡಿ, ಈ ಥರ ಇರೋದಕ್ಕೆ ಸ್ವಲ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈಗ ಬೆಂದಿದೆ. ಈ ಥರ ಆಗಿರುತ್ತೆ ಬೆಂದಿದೆ ಅಂತಂದರೆ. ಚಿಕನ್ ಆಲ್ರೆಡಿ ಬೆಂದಿದೆ. ಒಂದು ಪಾತ್ರೆಗೆ ತೊಗೊಂಡ್ಬಿಡೋಣ. ಆಗಲೇ ನೆನೆ ಹಾಕಿದ್ವಲ್ಲ, ಆ ಅಕ್ಕಿನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈ ಲೋಟದಲ್ಲಿ 4 ಲೋಟ ಅಕ್ಕಿ ಹಾಕಿದ್ದೆ. ಆ್ಯಕ್ಚುಲಾಗಿ ಅನ್ನ ಮಾಡೋದಕ್ಕೆ 8 ಲೋಟ ನೀರು ಹಾಕಬೇಕು. ಬಟ್ ನಾನಿಲ್ಲಿ 6 ಲೋಟ ನೀರು ಹಾಕ್ತಾಯಿದ್ದೀನಿ. ಯಾಕೆಂದರೆ ಉದ್ರಾಗಿ ಬರಬೇಕಲ್ವ ಬಿರಿಯಾನಿ, ಅದಕ್ಕೋಸ್ಕರ 6 ಲೋಟ ಹಾಕಿದ್ರೆ ಸರಿಯಾಗಿರುತ್ತೆ. ಚಿಕನ್ ಎಲ್ಲ ಆಗಲೇ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ತೆಗೆದು ಹಾಕಿದ್ದಾಯಿತು. ಮತ್ತು ಉಪ್ಪು ಸರಿಯಾಗಿದೆ ಅಂತ ನೋಡ್ಕೋಬೇಕು. ಮತ್ತು ಒಗ್ಗರಣೆ ಆಗಲೇ ಫ್ರೈ ಮಾಡಿದ್ವಲ್ಲ, ಅದನ್ನೆಲ್ಲ ಅದನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ಮೇಲೆ ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಹಾಕಿದೆ. ಅಷ್ಟೇ, ಮಾಮೂಲಿ ರೈಸ್ ಕುಕ್ಕರಲ್ಲಿ ಮುಚ್ಚಿಬಿಟ್ಟು ಅದೇ ಅನ್ನ ಆದಮೇಲೆ ಸ್ಟಾಪ್ ಆಗುತ್ತಲ್ಲ, ಅದೇ ಥರನೇ. ಈಗ ಆಲ್ರೆಡಿ ಆಗಿದೆ ನೋಡಿ, ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ.
ರೆಡಿಯಾಗಿದೆ ಚಿಕನ್ ಬಿರಿಯಾನಿ. ಜಸ್ಟು ಆ ಕಡೆಯಿಂದ ಈ ಕಡೆ ಟರ್ನ್ ಮಾಡ್ಕೊಬೇಕಷ್ಟೇ. ಅಷ್ಟೇ. ಎಷ್ಟೋ ಟೇಸ್ಟಿಯಾಗಿದೆ. ನಾನು ತಿಂದು ನೋಡಿದೆ. ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ. ಮತ್ತು ಇದೇ ಥರ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊತ್ತಂಬರಿ ಗಾರ್ನಿಷ್ಗೋಸ್ಕರ ಮತ್ತೆ ಇದನ್ನು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ದೆನ್ ಥ್ಯಾಂಕ್ ಯು.